ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಸಖತ್ ಟೇಸ್ಟಿಯಾಗಿರೋ ಒಂದು ಕೇರಳದ ಮೋಸ್ಟ್ ಪಾಪ್ಯುಲರ್ ಸ್ವೀಟ್ನ ಮಾಡ್ತಾ ಇದ್ದೀನಿ. ಬಾಳೆಹಣ್ಣಿನಿಂದ ಮಾಡಿರುವಂತಹ ಸ್ವೀಟ್ ಇದು. ಇದನ್ನು ಬನಾನಾ ಅಡ ಅಂತ ಕೂಡ ಕರೀತಾರೆ. ಬರೀ ಬಾಳೆಹಣ್ಣು, ರವೆ, ಅಕ್ಕಿ ಹಿಟ್ಟು ಇದ್ದರೆ ಸಾಕು, ನಾವು ರುಚಿಕರವಾಗಿರೋವಂಥ ಒಂದು ಬೇಗ ಈಸಿಯಾಗಿರುವಂಥದ್ದು ಒಂದು ಸ್ವೀಟ್ನ ಮಾಡ್ಕೊಳ್ಬೋದು. ಬನ್ನಿ ಹಾಗಾದರೆ ಇಷ್ಟೊಂದು ರುಚಿಯಾಗಿರೋ ಆರೋಗ್ಯಕರವಾಗಿರೋ ಈ ಸ್ವೀಟ್ನ ಯಾವ ಥರ ಮಾಡೋದು ಅಂತ ಒಂದು ಸಲ ಎಲ್ಲ ಡೀಟೇಲಾಗಿ ನೋಡ್ಕೊಂಡು ಬಂದುಬಿಡೋಣ. ಇಲ್ಲಿ ನಾನು ಈ ಬನಾನಾ ಸ್ವೀಟ್ ಮಾಡೋದಕ್ಕೋಸ್ಕರ ದ್ರಾಕ್ಷಿ ತೊಗೊಂಡಿದ್ದೀನಿ, ಗೋಡಂಬಿ ತೊಗೊಂಡಿದ್ದೀನಿ ಸ್ವಲ್ಪ. ನಂತರ ಉಪ್ಮಾ ರವೆ ಅಥವಾ ಉಪ್ಪಿಟ್ಟು ರವೆ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ. ನೋಡಿ, ಇದು ಅರ್ಧ ಕಪ್ಪು ಮೆಜರ್ಮೆಂಟು. ಇದರಲ್ಲಿ ನಾನು ಫುಲ್ಲಾಗಿ ತೊಗೊಂಡಿದ್ದೀನಿ. ಇದಾದ ನಂತರ ಅಕ್ಕಿ ಹಿಟ್ಟು ನಾನು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ನಂತರ ಬಾಳೆಹಣ್ಣು 3 ತೊಗೊಂಡಿದ್ದೀನಿ. ಯಾವ ಬಾಳೆಹಣ್ಣಾದರೂ ಪರವಾಗಿಲ್ಲ, ನಡೆಯುತ್ತೆ. ನೇಂದ್ರ ಬಾಳೆಹಣ್ಣು ಅಂತ ಹೇಳ್ತಾರಲ್ಲ, ಅದು ತೊಗೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ. ನಾನು ಈ ಬಾಳೆಹಣ್ಣು ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋ ಬಾಳೆಹಣ್ಣನ್ನ ಒಂದು ಬೌಲ್ನಲ್ಲಿ ಈ ಥರ ಎತ್ತಿಟ್ಕೊಂಡಿದ್ದೀನಿ. ಇದಾದ ನಂತರ ನಾನಿಲ್ಲಿ ಬೆಲ್ಲದಿಂದ ನೀರು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ 1 ಕಪ್ನಷ್ಟು ಅಳತೆಯಲ್ಲಿ ನೀರನ್ನ ತೊಗೊಂಡಿದ್ದೀನಿ. ನಂತರ ಅರ್ಧ ಕಪ್ಪು ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1:2 ಹಾಕ್ಕೊಳ್ಬೇಕು ನೀರನ್ನ. ನೋಡಿ, 1 ಕಪ್ ಅಳತೆ ನೀರಿಗೆ ಅರ್ಧ ಕಪ್ನಷ್ಟು ನಾನು ಬೆಲ್ಲ ಅಥವಾ ಜಾಗ್ರಿನ ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮೆಲ್ಟ್ ಆಗಬೇಕು. ಪಾಕ ಥರ ಆಗೋದೇನು ಬೇಡ, ಜಸ್ಟ್ ಬೆಲ್ಲ ಎಲ್ಲ ಮೆಲ್ಟಾಗಿ ಒಂದು ಕುದಿ ಬಂದರೆ ಸಾಕು, ಸ್ಟವ್ ಆಫ್ ಮಾಡಿಬಿಡ್ಬೇಕು. ಒಮ್ಮೆ ನೀವು ಈ ಥರ ಸ್ವೀಟ್ ಮಾಡಿ ನೋಡಿ, ತುಂಬ ಇಷ್ಟಪಡ್ತಾರೆ ಮನೆಯವರೆಲ್ಲರೂ. ನೋಡಿ, ಇವಾಗ ಬೆಲ್ಲದ ನೀರು ಕುದೀತಾ ಇದೆ. ಇವಾಗ ಸ್ಟವ್ ಆಫ್ ಮಾಡಿದ್ರಾಯ್ತು. ನಂತರ ಅದು ತಣ್ಣಗಾರಕ್ಕೆ ಬಿಡಬೇಕು. ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡಿದ ನಂತರ ಗೋಡಂಬಿ ಮತ್ತು ದ್ರಾಕ್ಷಿ ಎರಡೂ ಫ್ರೈ ಮಾಡ್ಕೊಳ್ಬೇಕು. ನಾನು ಫಸ್ಟ್ ಇಲ್ಲಿ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸ್ವಲ್ಪ ಗೋಲ್ಡನ್ ಕಲರ್ ಬಂದಂಗೆ ಇದನ್ನ ಎತ್ತಿಟ್ಕೊಂಡು ಪಕ್ಕಕ್ಕಿಟ್ಟು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಇನ್ನೊಂದು ಮೇನ್ ಐಟಮ್ ಬೇಕು. ಏನಪ್ಪ ಇದು ಅಂದರೆ ಬಾಳೆ ಎಲೆ. ಈ ಬಾಳೆ ಎಲೆಲೆ ಇದನ್ನ ಸ್ಟೀಮ್ ಮಾಡ್ಕೊಳ್ಬೇಕು. ನೋಡಿ, 3 ಬಾಳೆ ಎಲೆಗೆ 2 ರಿಯಾಲು 25 ದಿರಾಮ್ ಆಗುತ್ತೆ. ಅಂದರೆ ಇಂಡಿಯನ್ ರುಪೀಸ್ಗೆ 53 ರೂಪಾಯಿ ಆಗುತ್ತೆ ಬರೀ 3 ಬಾಳೆ ಎಲೆಗೆ. ನಾನು ಈ ಥರ ಸ್ಟ್ರಿಂಗ್ ರ್ಯಾಪ್ ಹಾಕಿ ಎತ್ತಿಟ್ಟಿದ್ದೆ, ಸ್ವಲ್ಪ ಫ್ರೆಶ್ ಆಗಿರಲಿ ಅಂದ್ಬಿಟ್ಟು. ನೋಡಿ, ಸ್ಟ್ರಿಂಗ್ ರ್ಯಾಪ್ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದಕ್ಕೆ ಫ್ರೆಶ್ ಆಗೇ ಇದೆ ಬಾಳೆ ಎಲೆ, ಎಲ್ಲೂ ಏನೂ ಒಣಗೋಗಿಲ್ಲ. ನೋಡಿ, ಇಲ್ಲಿ ಗೋಡಂಬಿ ಫ್ರೈ ಆಯಿತು. ಇದನ್ನ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ದ್ರಾಕ್ಷಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ದ್ರಾಕ್ಷಿ ಕೂಡ ಫ್ರೈ ಆಯಿತು. ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಆದ ನಂತರ ಮತ್ತೆ ತುಪ್ಪನ ಒಂದು ಸಾರಿನ ಸೌಟಿನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾವು ಬಾಳೆಹಣ್ಣನ್ನ ಕಟ್ ಮಾಡಿಟ್ಕೊಂಡಿದ್ವಲ್ವ, ಅದನ್ನ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ಎಲ್ಲನೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಬಾಳೆಹಣ್ಣು ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಬಾಳೆಹಣ್ಣು ಫುಲ್ ಸಾಫ್ಟ್ ಆಗಿದೆ. ಇವಾಗ ನಾನು ಫ್ರೆಶ್ ಕೊಕೊನಟ್ ಅಥವಾ ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಸುಮಾರು ಒಂದು 3/4 ಕಪ್ನಷ್ಟು ತುರಿದಿರೋ ಫ್ರೆಶ್ ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಕೂಡ ಈ ಬಾಳೆಹಣ್ಣು ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ತುರಿ ಎರಡೂ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಅರ್ಧ ಕಪ್ನಷ್ಟು ರವೆನ ಸೇರಿಸ್ಕೊಂಡಿದ್ದೀನಿ. ಈ ರವೆ ಇದ್ರ ಜೊತೆಗೇ ಹುರ್ಕೊಳ್ಬೇಕು. ರವೆ ಇಲ್ಲಿ 1-2 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಈ ರವೆ ಹುರ್ಕೊಳ್ತಾನೆ ಈ ಬಾಳೆಹಣ್ಣು ಜೊತೆಗೇ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಐ ಫ್ಲೇಮಲ್ಲಂತೂ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ, ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಇವೆಲ್ಲನೂ ಮಾಡ್ಕೊಳ್ಬೇಕು. 2 ನಿಮಿಷ ರವೆ ಹುರಿದಿದ ನಂತರ ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಈ ಅಕ್ಕಿ ಹಿಟ್ಟು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ
ಪಿಂಚ್ ಆಫ್ ಸಾಲ್ಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಲ್ಟ್ ಸೇರಿಸ್ಕೊಂಡಿದ ನಂತರ ನಾನಿಲ್ಲಿ ಏಲಕ್ಕಿ ಪೌಡರ್ ಅಥವಾ ಕಾರ್ಡಮಮ್ ಪೌಡ್ರು ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ 1 ಸ್ಪೂನ್ನಷ್ಟು. ಉಪ್ಪು ಮತ್ತು ಏಲಕ್ಕಿ ಪೌಡ್ರು ಹಾಕಿದ ತಕ್ಷಣ ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಇವಾಗ ನಾನು ಬೆಲ್ಲದ ನೀರನ್ನ ನಾನು ಮಾಡಿ ತಣ್ಣಗಾರಕ್ಕಿಟ್ಟಿದ್ನಲ್ಲ ಅದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಈ ಬೆಲ್ಲದ ನೀರಲ್ಲಿ ಏನಾದರೂ ಗಲೀಜು ಇರ್ಬೋದು ಅಂದ್ಬಿಟ್ಟು ಸೋಸ್ಕೊತಾ ಇದ್ದೀನಿ ನಾನು. ಯಾವಾಗಲೂ ಈ ಬೆಲ್ಲದಲ್ಲಿ ಮಣ್ಣು ಇದ್ದೇ ಇರುತ್ತೆ, ಸೋಸ್ಕೊಂಡ್ರೆ ಒಳ್ಳೆಯದು. ನಂತರ ಒಂದು ಸಲ ಎಲ್ಲ ನೀಟಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಕೆಲವರು ಈ ಬನಾನಾ ಮಿಕ್ಸ್ಗೆ ಬೆಲ್ಲದ ಪೌಡ್ರು ಹಾಗೆ ಹಾಕ್ಬಿಡ್ತಾರೆ. ನಾವು ಈ ಥರ ಬೆಲ್ಲದ ನೀರು ಮಾಡಿ ಸೋಸಿ ಹಾಕೊಳ್ಳೋದ್ರಿಂದ ಗಲೀಜು ಏನೂ ಇರೋದಿಲ್ಲ, ಮಣ್ಣೆಲ್ಲನೂ ಸಿಗೋದಿಲ್ಲ ತಿನ್ನುವಾಗ. ನೋಡಿ ಇವಾಗ ಎಲ್ಲ ನೀಟಾಗಿ ಬೆಲ್ಲದ ನೀರು, ರವೆ, ಬಾಳೆಹಣ್ಣು, ಅಕ್ಕಿ ಹಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಇದು ಹಲ್ವಾ ಥರ ಆಗಬೇಕು. ನಿಮಗೇನಾದರೂ ತುಪ್ಪ ಕಮ್ಮಿ ಅನ್ನಿಸ್ತು ಅಂದರೆ ಬೇಕಂದರೆ 1 ಸ್ಪೂನಿನಷ್ಟು ತುಪ್ಪ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಇವಾಗ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿ ಸೇರಿಸ್ಕೊಂಡಿದ ನಂತರ ಮತ್ತೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಇವಾಗ ಎಷ್ಟು ನೀಟಾಗಿ ಎಲ್ಲನೂ ಬಾಣಲಿಯಿಂದ ಎಲ್ಲ ಬಿಡ್ಕೊಳ್ತಾ ಇದೆ. ಈ ಥರ ಇರಬೇಕು. ಇವಾಗ ನಾವು ಸ್ಟವ್ ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಿಬಿಡ್ಬೇಕಷ್ಟೇ. ಇವಾಗ ನೋಡಿ ಸ್ಟವ್ ಆನ್ ಮಾಡಿ ಈ ಥರ ಬಾಳೆ ಎಲೆನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸ್ಟವ್ ಮೇಲೆ ಸುಟ್ಕೊಳ್ತಾ ಇದ್ದೀನಿ. ಆವಾಗ ಏನಾಗುತ್ತೆ ಅಂದರೆ ಈಸಿಯಾಗಿ ನಾವು ಫೋಲ್ಡ್ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಬಾಳೆ ಎಲೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಹಿಂಗೆ ಬಿಸಿ ಮಾಡ್ಕೊಳ್ಳೋದ್ರಿಂದ ನೋಡಿ ಎಷ್ಟು ಈಸಿಯಾಗಿ ಫೋಲ್ಡ್ ಮಾಡ್ಕೊಳ್ಬೋದು, ಎಲ್ಲೂ ಹರಿದೋಗೋದಿಲ್ಲ. ಇವಾಗ ನಾವು ಮಾಡ್ಕೊಂಡಿರೋ ಸ್ವೀಟ್ ಕೂಡ ತಣ್ಣಗಾಗಿದೆ. ಇವಾಗ ನಾನು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬಾಳೆ ಎಲೆ ಮೇಲೆ ಈ ತಣ್ಣಗಾಗಿರೋ ಸ್ವೀಟ್ನ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಅಥವಾ ಎಷ್ಟು ಚಿಕ್ಕದು ಬೇಕಂದರೆ ಚಿಕ್ಕದಾಗಿ ಮಾಡಿಕೊಂಡು ಬಾಳೆ ಎಲೆನ ಈ ಥರ ಸುತ್ತಕೊಂಡ್ರೆ ಆಯಿತು. ಎಲ್ಲನೂ ಇದೇ ಥರ ಮಾಡ್ಕೊಳ್ಬೇಕು, ಬಟ್ ಎಲ್ಲೂ ಬಿಚ್ಕೋಬಾರ್ದು. ನೋಡಿಕೊಂಡು ನಾವು ನೀಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನಾನೆಲ್ಲ ಒಂದು ತಟ್ಟೆಲಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇಡ್ಲಿ ಪಾತ್ರೆಯಲ್ಲಿ ನಾನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಪಾತ್ರೆ ಫಸ್ಟೇ ನೀರು ಕುದಿಯೋಕ್ಕೆ ಇಟ್ಟಿದ್ದೆ. ನೋಡಿ ಈ ಥರ ಒಂದು ಸ್ಟೀಮರ್ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಇಟ್ಟಿದ್ದೀನಿ ನಾನು. ತಟ್ಟೆ ಇಟ್ಬಿಟ್ಟು ಆ ತಟ್ಟೆ ಮೇಲೆ ಈ ಬಾಳೆ ಎಲೆಯಲ್ಲಿ ನಾವು ಸ್ವೀಟ್ಸ್ ಎಲ್ಲ ಮಾಡಿ ಸುತ್ಕೊಂಡು ಎತ್ತಿಟ್ಕೊಂಡಿದ್ವಲ್ವ ಅದನ್ನ ನಾನಿವಾಗ ಇಡ್ತಾಯಿದ್ದೀನಿ. ಈ ಸ್ವೀಟು ಬಾಳೆ ಎಲೆಯಿಂದ ಎಲ್ಲೂ ಬಿಚ್ಕೊಳ್ಬಾರ್ದು, ಅದೊಂದು ಸಲ ನೀಟಾಗಿ ನೋಡ್ಕೊಳ್ಳಿ. ಎಲ್ಲ ನೀಟಾಗಿ ಈ ಥರ ಇಟ್ಮೇಲೆ ಲಿಡ್ನ ಕವರ್ ಮಾಡಬೇಕು. ನೋಡಿ ಇವಾಗ ಲಿಡ್ ಕವರ್ ಮಾಡ್ತಾಯಿದ್ದೀನಿ. ಒಂದು 5 ರಿಂದ 7 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಇವಾಗ ಒಂದು 5 ರಿಂದ 7 ನಿಮಿಷ ಆಗಿದೆ. ನಾನು ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಸ್ಟೀಮ್ ಎಲ್ಲ ಮೇಲ್ಗಡೆ ಬರ್ತಾ ಇದೆ. ನಾನು ಒಂದು ಓಪನ್ ಮಾಡ್ತಾಯಿದ್ದೀನಿ, ತುಂಬ ಬಿಸಿ ಇದೆ. ನಾನಿಲ್ಲಿ ಒಂದು ಓಪನ್ ಮಾಡಿ ತಿಂತಾಯಿದ್ದೀನಿ. ತುಂಬ ರುಚಿಯಾಗಿತ್ತು, ತುಂಬ ಟೇಸ್ಟಾಗಿತ್ತು. ನಮಗಿಲ್ಲಿ ಸಿಗುತ್ತೆ, ಬಟ್ ಅಂದರೆ ಸ್ವೀಟ್ ತುಂಬ ಹಾಕ್ಬಿಟ್ಟಿರ್ತಾರೆ, ಹಂಗಾಗಿ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಬಟ್ ನಾನು ತುಂಬ ಲಿಮಿಟಾಗಿ ಬೆಲ್ಲ ಹಾಕಿದ್ದೆ. ಸ್ವೀಟ್ ಸ್ವಲ್ಪ ಕಮ್ಮಿನೇ ಇತ್ತು, ಬಟ್ ತುಂಬ ಚೆನ್ನಾಗಿತ್ತು. ನಮ್ಮನೇಲಿ ಯಾರೂ ಸ್ವೀಟ್ಸ್ ತಿನ್ನೋದಿಲ್ಲ ಜಾಸ್ತಿ, ಹಂಗಾಗಿ ನಾನು ಕಮ್ಮಿನೇ ಹಾಕಿದ್ದೆ. ನಿಮಗೇನಾದರೂ ಸ್ವೀಟ್ ಇನ್ನೂ ಜಾಸ್ತಿ ಬೇಕು ಅಂದ್ರಲ್ಲಿ ನೀವು, ನಾನಿಲ್ಲಿ ಅರ್ಧ ಕಪ್ ಬೆಲ್ಲ ಹಾಕ್ಕೊಂಡಿದ್ದೆ ಅಲ್ವಾ, ನೀವು 1 ಕಪ್ ಬೆಲ್ಲ ಹಾಕ್ಕೊಳ್ಬೋದು. ಆವಾಗ ನೀರು 2 ಕಪ್ ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಿಜವಾಗ್ಲೂ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ, ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿತ್ತು. ಯಾರಿಗೆಲ್ಲ ಸ್ವೀಟ್ ಪ್ರಿಯರೋ ಅವರೆಲ್ಲರೂ ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ಬೋದು. ನನಗೆ ಆ್ಯಕ್ಚುಲಿ ಸ್ವೀಟ್ಸ್ ಇಷ್ಟ ಇಲ್ಲ, ಬಟ್ ಈ ಥರ ಸ್ವೀಟ್ ಕಮ್ಮಿ ಇದ್ದರೆ ಸ್ವಲ್ಪ ತಿಂತೀನಿ ಇಷ್ಟಪಟ್ಟು. ಯಾರಿಗೆಲ್ಲ ಸ್ವೀಟ್ಸ್ ಇಷ್ಟ ಪ್ಲೀಸ್ ಕಮೆಂಟ್ ಮಾಡಿ. ಹಾಗಿದ್ದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಆವಾಗ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ.
ಆವಾಗ ನಾನು ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.